ಡಿಸೆಂಬರ್ 8ರಂದು ದೆಹಲಿಗೆ ಹೋದ್ರೂ ಕೂಡ ಹೈಕಮಾಂಡ್ ಭೇಟಿ ಇಲ್ಲವಂತೆ. ಒಂದು ನಿರೀಕ್ಷೆ ಇತ್ತು ಡಿಸೆಂಬರ್ 8ಕ್ಕೆ ವರಿಷ್ಠರನ್ನ ಭೇಟಿಯಾಗಬಹುದು ಅಂತ, ಬಟ್ ಅದು ಕೂಡ ಸಾಧ್ಯ ಇಲ್ಲ ಅಂತ ಇದೆ ಮೂಲಗಳು. ಡಿಸೆಂಬರ್ 8ಕ್ಕೆ ದೆಹಲಿಗೆ ಹೋಗ್ತಿದ್ದಾರೆ ಇಬ್ಬರು ನಾಯಕರು, ಬಟ್ ಅವತ್ತಾದ್ರೂ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಗುತ್ತಾ ಅಂದ್ರೆ ಇಲ್ಲ. ಅಧಿಕಾರ ಹಸ್ತಾಂತರದ ಬಗ್ಗೆ ಈ ತನಕ ಹೈಕಮಾಂಡ್ ಭೇಟಿನೇ ಆಗಿಲ್ಲ ಇಬ್ಬರು ನಾಯಕರು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿಗೆ ಅವಕಾಶವನ್ನೇ ಕೊಟ್ಟಿಲ್ವಂತೆ. ಇನ್ಫ್ಯಾಕ್ಟ್ ವರಿಷ್ಠರು ನೋಡಿ ಭೇಟಿಗೆ ಅವಕಾಶ ಕೊಟ್ಟಿಲ್ಲ, ಇದ್ರ ಬಗ್ಗೆ ಚರ್ಚೆ ಕೂಡ ಆಗಿಲ್ಲ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇನ್ನೂ ಮಾತನಾಡಲೇ ಇಲ್ವಂತೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲಾ ವಿಚಾರವನ್ನ ಖರ್ಗೆ ಅವರ ಮೂಲಕನೇ ಹೈಕಮಾಂಡ್ ಇಬ್ಬರು ನಾಯಕರಿಗೆ ಹೇಳ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಅಧಿವೇಶನದ ಬಳಿಕ ಕದನ ವಿರಾಮ ಉಲ್ಲಂಘನೆ ಆಗುವುದು ಫಿಕ್ಸ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಮತ್ತೊಂದು ಸುತ್ತಿನ ಕುರ್ಚಿ ಕದನಕ್ಕೆ ಅಖಾಡ ಸಿದ್ಧ ಆಗ್ತಾ ಇದೆಯಾ ಈಗಿನಿಂದಲೇ? ಅಧಿವೇಶನದ ಬಳಿಕ ಡಿಸೆಂಬರ್ 19ರ ಬಳಿಕ ಮತ್ತೊಂದು ಹೈಡ್ರಾಮಾ ಆಗೋದು ಫಿಕ್ಸ್ ರಾಜ್ಯದಲ್ಲಿ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ. ಹಾಗಾಗಿ ಈಗಿನಿಂದಲೇ ಎಲ್ಲಾ ರೀತಿಯ ಅಖಾಡವನ್ನ ಸಿದ್ಧ ಮಾಡ್ತಿದ್ದಾರಾ ಡಿಕೆ ಶಿವಕುಮಾರ್ ಅವರು ಗೊತ್ತಿಲ್ಲ. ಯಾಕಂದ್ರೆ ಪದೇ ಪದೇ ಸಿದ್ದರಾಮಯ್ಯನವರ ಆಪ್ತರನ್ನ ಭೇಟಿಯಾಗುವುದು, ಗುಪ್ತ ಸಭೆಗಳನ್ನ ಮಾಡೋದು, ಅವರ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಸತತ ಪ್ರಯತ್ನಗಳು ಇದೆಲ್ಲ ಆಗ್ತಾ ಇದೆ ಅಂದ್ರೆ ಜಸ್ಟ್ ಅಧಿವೇಶನ ಮುಗಿಲಿ ಆ ನಂತರ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲೇ ಡಿಕೆ ಶಿವಕುಮಾರ್ ಅವರು ಕಾಯ್ತಿದ್ದಾರಾ ಅನ್ನೋದು ಪ್ರಶ್ನೆ ಇದೆ. ನೋಡಿ, ಇನ್ನೇ ತನಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕಾಗ್ತಾ ಇಲ್ಲ. ಡಿಸೆಂಬರ್ 8ಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಅವತ್ತು ವರಿಷ್ಠರು ಭೇಟಿ ಆಗೋದು ಡೌಟ್ ಅಂತೆ. ಏನೇ ಇದ್ರೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕವೇ ಆ ಮಾಹಿತಿಗಳನ್ನ ತಲುಪಿಸ್ತಾ ಇದೆ ಹೈಕಮಾಂಡ್ ಅನ್ನೋದು ಬಹಳ ಸ್ಪಷ್ಟ. ಇಬ್ಬರೂ ನಾಯಕರು ಭೇಟಿ ಆಗೋದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ತಮ್ಮ ವಾದಗಳನ್ನ ಹೇಳೋದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ, ಅದನ್ನ ಹೈಕಮಾಂಡ್ಗೆ ತಲುಪಿಸೋದು ಮಲ್ಲಿಕಾರ್ಜುನ ಖರ್ಗೆ ಅವರೇ. ಇನ್ನ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅದನ್ನ ಇಬ್ಬರು ನಾಯಕರಿಗೆ ತಲುಪಿಸೋದು ಹೆಂಗೆ ಅಂದ್ರೆ ಮತ್ತೆ ಒನ್ಸ್ ಅಗೇನ್ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೇ ಈ ಸಲಹೆ ಸೂಚನೆಗಳೆಲ್ಲ ಹೈಕಮಾಂಡ್ ಕೊಟ್ಟಿರೋದು ಅವರ ಮೂಲಕವೇ ರವಾನೆ ಆಗ್ತಾ ಇದೆ ಇಬ್ಬರು ನಾಯಕರಿಗೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾಗಿ ಇನ್ನೂ ತನಕ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ಲಾರಿಟಿಗೂ ಕೂಡ ಹೈಕಮಾಂಡ್ ಬಂದಿಲ್ಲ, ಚರ್ಚೆಗಳಾಗಿಲ್ಲ. ಹಂಗಂದ ಮಾತ್ರಕ್ಕೆ ಎಲ್ಲವೂ ಕೂಡ ಮುಗಿದೋಯ್ತಾ ಅಂದ್ರೆ ಇಲ್ಲ. ಅಧಿವೇಶನ ಮುಗಿದ ಬಳಿಕ ಮತ್ತೊಂದು ಹಂತದ ಕದನ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಪೂರ್ಣ ವಿರಾಮ ಯಾವಾಗ, ಇದೆಲ್ಲದಕ್ಕೂ ಕೂಡ ಅಂತ್ಯ ಯಾವಾಗ ಅನ್ನೋದು ಪ್ರಶ್ನೆ. ಅಧಿವೇಶನದ ಬಳಿಕ ಏನ್ ನಿರೀಕ್ಷೆ ಮಾಡಬಹುದು ಅಂತ? ಎಸ್ ಶ್ರುತಿ, ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಎಲ್ಲವೂ ಕೂಡ ನಾಯಕತ್ವ ಫೈಟ್ಗೆ, ಗೊಂದಲಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ CM DCM ಒಗ್ಗಟ್ಟಾಗಿ ಒಂದು ಸುದ್ದಿಗೋಷ್ಠಿಗಳನ್ನು ನಡೆಸಿ ತಾರ್ಕಿಕ ಅಂತ್ಯಕ್ಕೆ ಕರೆತಂಡು ಹೋಗ್ತಿದ್ದೀವಿ ಅನ್ನೋಂಥ ನಿಟ್ಟಿನಲ್ಲಿ ಮಾಡಿದರು. ಆದರೆ ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಅಧಿವೇಶನದವರೆಗೆ ಮಾತ್ರ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸುದ್ದಿ. ಅದರಲ್ಲೂ ಕೂಡ ವಿಪಕ್ಷಗಳಿಗೆ ಅಧಿವೇಶನ ಸಂದರ್ಭದಲ್ಲಿ ಅಸ್ತ್ರವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಲಾಗಿದೆ ಅನ್ನುವಂಥದ್ದು ವಿಪಕ್ಷಗಳಿಗೂ ಗೊತ್ತು, ಆಡಳಿತ ಪಕ್ಷದ ನಾಯಕರಿಗೂ ಗೊತ್ತು. ಆದರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಯಾವಾಗ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವಂಥ CM ಸಿದ್ದರಾಮಯ್ಯ ನಾನೇ CM ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಅದಾದ ಬಳಿಕ DCM DK ಶಿವಕುಮಾರ್ ಪರವಾಗಿ ದೆಹಲಿ ಪರೇಡ್ಗೆ ಶಾಸಕರು ಮುಂದಾದ ಬಳಿಕ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇದೀಗ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ಈ ಒಂದು ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ನೀಡಿದ್ದು ಡಿಸೆಂಬರ್ 19ಕ್ಕೆ ಮತ್ತೆ ಕುರ್ಚಿ ಕದನ ರಾಜ್ಯದಲ್ಲಿ ಜೋರಾಗುವಂಥ ಸಂಭವ ಎಲ್ಲ ಇರುತ್ತೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರನ್ನು ಕರೆದು ಮಾತಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ದೆಹಲಿಗೆ ಇಬ್ಬರನ್ನು ಕರೆಸಿ ಮಾತಾಡೋದು ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಮುಂದಾಗಿಲ್ಲ. ಅದರಲ್ಲೂ ಕೂಡ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರ ಭೇಟಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಸದ್ಯಕ್ಕೆ ಬೆಳಗಾವಿ ಅಧಿವೇಶನವನ್ನು ಮುಗಿಸೋವರೆಗೂ ಕೂಡ ಯಾರೂ ಕೂಡ
ಮಾಡಬೇಡಿ, ಸುಮ್ಮನಿರಿ ಅನ್ನುವಂಥ ಒಂದು ಖಡಕ್ ಸೂಚನೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಬ್ಬರು ನಾಯಕರಿಗೆ ನೀಡಿರುವಂಥದ್ದು. ಹೀಗಾಗಿ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ಇಬ್ಬರು ನಾಯಕರು ಸೈಲೆಂಟ್ ಗೇಮ್ ಆಡೋದಕ್ಕೆ ಮೂಲಕ ಸಾಕಷ್ಟು ರಾಜಕೀಯವಾಗಿ ಯಾವ ರೀತಿ ಚರ್ಚೆಗಳಾಗ್ತಿದ್ದಾವೆ ಅದೆಲ್ಲವೂ ಕೂಡ ಬ್ರೇಕ್ ಹಾಕಿಕೊಂಡು ನಿಟ್ಟಿನಲ್ಲಿ ಒಂದು ತಂತ್ರವನ್ನು ಮಾಡಿದರು. ಆದರೆ ಮಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದ ಬಳಿಕ ಎಲ್ಲವೂ ಕೂಡ ಮತ್ತೆ ಆರಂಭ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಪರ ಕೆಲವೊಂದಿಷ್ಟು ನಾಯಕರು ಘೋಷಣೆಯನ್ನು ಕೂಗಿದರೆ, CM ಪರ ಕೆಲವೊಂದಿಷ್ಟು ನಾಯಕರು ಘೋಷಣೆಯನ್ನು ಕೂಗಿದರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಗೇಮ್ ಆಡೋದ್ರಲ್ಲಿ ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, MP ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಆದರೆ ಇದೆಲ್ಲವೂ ಕೂಡ ಬೆಳಗಾವಿ ಅಧಿವೇಶನವರೆಗೂ ಕೂಡ ವಿಪಕ್ಷಗಳಿಗೆ ಆಹಾರ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಅಷ್ಟೇ ಬೆಂಗಳೂರಿಗೆ ಬಂದಿಳಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆಯನ್ನು ನೀಡಿದ್ದಾರೆ. ಖುದ್ದು CM ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳಿಗೆ ಆಹಾರ ಆಗದ ರೀತಿಯಲ್ಲಿ ಇಬ್ಬರು ನಡೆದುಕೊಳ್ಳಿ, ರಾಜ್ಯದಲ್ಲಿ ನಾಯಕತ್ವದ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಚರ್ಚೆ ಬೇಡ ಈಗ ಸದ್ಯಕ್ಕೆ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯ ಅವರಿಗೆ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಟೆನ್ಷನ್ ಶುರುವಾಗುವಂಥದ್ದು. ಈಗಾಗಲೇ ಖಡಕ್ ಸೂಚನೆಯನ್ನು ನೀಡಿದ್ರಿಂದ ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗುತ್ತಾ ಅಥವಾ ನನ್ನ ಈ ಒಂದು CM ಸ್ಥಾನ ಬೆಳಗಾವಿ ಅಧಿವೇಶನಕ್ಕೆ ಕೊನೆಯಾಗತ್ತಾ ಅನ್ನುವಂಥ ಆತಂಕ CM ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ಬೆಳಗಾವಿ ಅಧಿವೇಶನ ಡಿಸೆಂಬರ್ 19ಕ್ಕೆ ಮುಗಿಯುತ್ತೆ. ಆ ಒಂದು ಬಳಿಕ ಹೈಕಮಾಂಡ್ ನಾಯಕರ ಭೇಟಿಗೆ ಮತ್ತೆ ಡಿ ಕೆ ಶಿವಕುಮಾರ್, CM ಸಿದ್ದರಾಮಯ್ಯ ತೆರಳ್ತಾರ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಡಿಸೆಂಬರ್ ಅಧಿವೇಶನದ ಈ ಒಂದು ಬೆಳಗಾವಿ ಅಧಿವೇಶನದವರೆಗೂ ಕೂಡ ತಾತ್ಕಾಲಿಕ ಬ್ರೇಕ್ ಬಿದ್ದಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಈಗ ಹಾಗಾದ್ರೆ ಅಧಿವೇಶನದ ಬಳಿಕ ಮತ್ತೊಂದು ಸುತ್ತಿನ CM ಕುರ್ಚಿಗೆ ಸಂಬಂಧಪಟ್ಟಂತೆ ಕಲಹ ಏರ್ಪಡುವುದು ನಿಶ್ಚಿತನಾ? ಅದಕ್ಕೂ ಮುನ್ನ ವರಿಷ್ಠರು ಒಂದು ಕ್ಲಾರಿಟಿಗೆ ಬರಬಹುದು ಅಂತ ಅನ್ಸುತ್ತಾ? ಈಗ ತಾನೇ ನಾವು ಗಮನಿಸ್ತಾ ಇದ್ದೀವಿ ವರಿಷ್ಠರ ಹತ್ರ ಇನ್ನೂ ತನಕ ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಇಬ್ಬರು ನಾಯಕರನ್ನ ಇಲ್ಲಿ ತನಕ ಭೇಟಿ ಆಗಿಲ್ಲ, ಚರ್ಚೆಗಳಾಗಿಲ್ಲ, ಒಂದು ನಿರ್ಧಾರಕ್ಕೆ ಬರಕ್ ಸಾಧ್ಯ ಆಗಿಲ್ಲ ಅಂತ ಆದ್ರೆ ಆಫ್ಟರ್ ಅಧಿವೇಶನ ಏನಾಗಬಹುದು ಅಂತ ಹೈಕಮಾಂಡೇ ಒಂದು ಒಮ್ಮತದ ನಿರ್ಧಾರಕ್ಕೆ ಬರುತ್ತಾ ಅಥವಾ ಇಬ್ಬರು ನಾಯಕರಿಗೆ ಬಿಟ್ಟು ಮತ್ತೊಂದು ಹಂತದ ಕದನಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯ ಸಾಕ್ಷಿ ಆಗುತ್ತಾ ಅಂತ? ಖಂಡಿತ ಶ್ರುತಿ. ಏನು ಡಿಸೆಂಬರ್ 8ಕ್ಕೆ ಡಿ ಕೆ ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ದೆಹಲಿಗೆ ತೆರಳಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಜೊತೆಗೆ ಏನು ಪವರ್ ಶೇರಿಂಗ್ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಇತ್ತ ಏನು ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನ CM ಸಿದ್ದರಾಮಯ್ಯ ಭೇಟಿಯಾಗಿದ್ದರು. ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಕೊಡೋ ಮೂಲಕ ಒಂದಿಷ್ಟು ಸೇಫ್ ಅನ್ನುವಂಥ ಸೂಚನೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದರು. ಆದರೆ ಪಟ್ಟು ಬಿಡದ ಡಿ ಕೆ ಶಿವಕುಮಾರ್ ನನಗೆ ಅವಕಾಶವನ್ನು ಮಾಡಿ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ. ಹೀಗಾಗಿ ಬೆಳಗಾವಿ ಅಧಿವೇಶನದ ನಂತರ ಹೈಕಮಾಂಡ್ ನಾಯಕರು ಇಬ್ಬರನ್ನೂ ಕರೆದು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡುತ್ತಾ, ಜೊತೆಗೆ ಮುಂಬರುವಂಥ ಚುನಾವಣೆಗಳನ್ನ ಗುರಿಯಾಗಿಟ್ಟುಕೊಂಡು ಇಬ್ಬರ ನಡುವೆ ಸಂಧಾನವನ್ನು ಮಾಡುತ್ತಾ ಅನ್ನೋಂಥದ್ದು ಬಹಳ ಕುತೂಹಲ ಮೂಡಿಸ್ತಿರುವಂಥದ್ದು. ಹೀಗಾಗಿ ಡಿಸೆಂಬರ್ 19ರ ನಂತರ ಯಾವ ರೀತಿ ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕಾಳಗ ತಾರಕಕ್ಕೇರುತ್ತೆ, ಜೊತೆಗೆ ಡಿ ಕೆ ಶಿವಕುಮಾರ್ ತಮ್ಮ ಪಟ್ಟಣ ಸಡಿಲುಗೊಳಿಸ್ತಾರ, CM ಸಿದ್ದರಾಮಯ್ಯ ನಾನೇ CM ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. 2028ಕ್ಕೂ ಕೂಡ ನನ್ನದೇ ನಾಯಕತ್ವ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇಬ್ಬರು ವಾದಗಳು ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿದೆ. ಹೀಗಾಗಿ ಇಬ್ಬರನ್ನು ಕರೆದು ಕೂಡಿಸಿ ಮಾತನಾಡಿ ಒಂದು ಸಂಧಾನಕ್ಕೆ ಬರ್ತಾರಾ ಅಥವಾ ರಾಜ್ಯದಲ್ಲಿ ನೀವೇ ಬಗೆಹರಿಸಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಈ ರೀತಿಯ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಮಾಡಿದರೆ ಮತ್ತೆ ರಾಜ್ಯದಲ್ಲಿ CM ಕುರ್ಚಿ ಕಾಳಗ ತಾರಕಕ್ಕೆ ಇರೋದಂತೂ ಫಿಕ್ಸ್ ಆಗುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂಥ ಶಾಸಕರ ಸಂಖ್ಯೆ ಎಷ್ಟು ಅನ್ನೋದು ಒಂದು ಕಡೆ ಚರ್ಚೆ ಆದರೆ CM ಅವರಿಗೆ ಬೆಲ್ಲ ಎಷ್ಟಿದೆ ಅನ್ನೋದು ಕೂಡ ಚರ್ಚೆ ಆಗಬೇಕಾಗತ್ತೆ. ಹೀಗಾಗಿ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರೋದ್ರಿಂದ, IAS ಅಧಿಕಾರಿಗಳಿರೋದ್ರಿಂದ ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸಿ ಯಾವ ರೀತಿ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಅಧಿವೇಶನ ಮುಗಿಯೋ ತನಕ ಮಾತ್ರ CM ಕುರ್ಚಿಗೆ ಸಂಬಂಧಪಟ್ಟಂತೆ, ಈ ಕದನಕ್ಕೆ ಸಂಬಂಧಪಟ್ಟಂತೆ ಅಲ್ಪ ವಿರಾಮ. ಅಧಿವೇಶನದ ಬಳಿಕ ಮತ್ತೊಂದು ಹೈ ಡ್ರಾಮಾ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸೃಷ್ಟಿಯಾದ್ರೂ ಕೂಡ ಡೌಟ್ ಇಲ್ಲ.